ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅದೇನೆಂದರೆ, ಈಗಾಗಲೇ ರಾಜ್ಯ ಸರ್ಕಾರ ಮೊನ್ನೆ ನಡೆದಿರುವಂಥ ಸಚಿವ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆ, ವಿಶೇಷವಾಗಿ 2 ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಅದು ಏನೆಂದರೆ, ಮುಂದಿನ ತಿಂಗಳಿನಿಂದ ಯಾರೆಲ್ಲ ಗೃಹಲಕ್ಷ್ಮಿ ಒಂದು ಲಾಭವನ್ನು ಪಡೀತಾ ಇದ್ದಾರೆ ಅವರು ಬಯೋಮೆಟ್ರಿಕನ್ನು ಕಡ್ಡಾಯ ಮಾಡಲಾಗಿದೆ. ಎರಡನೇದು, ಅವ್ರದ್ದೇ ಆದಂಥ ಅಕೌಂಟ್ ಇರಬೇಕು. ಬೇರೆಯವ್ರದ್ದು ಅಕೌಂಟು ಕೊಟ್ಟರೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಲ್ಲ. ಸೊ ಹಾಗಾಗಿ ಈ 2 ನಿಯಮವನ್ನು ಮುಂದಿನ ತಿಂಗಳ ಅಂದರೆ ನೆಕ್ಸ್ಟ್ ಮಂತ್ಲಿಂದ ಜಾರಿಗೆ ಬರ್ತಾಯಿದೆ. ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ, ಮತ್ತು ನಿಮ್ಮದು ಏನಾದರೂ ಆಧಾರ್ ಲಿಂಕು ಬ್ಯಾಂಕಿಗೆ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮಂತು ಒಂದೇ ಒಂದು ಸಾರಿ ಹೋಗಿ ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ. ಆ ಬಯೋಮೆಟ್ರಿಕ್ ಕೊಡುವಾಗ ಆಧಾರ್ ಕಾರ್ಡು ಮತ್ತು ಅದರ ಲಿಂಕು ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಅಂದಾಗ ಮಾತ್ರ ದುಡ್ಡು ಜಮಾ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆ, ಇದು ಅಷ್ಟು ಮಾಹಿತಿ ಇತ್ತು. ಮತ್ತು ತಮ್ಮಲ್ಲಿ ನಾನು ವಿನಂತಿ ಮಾಡುತ್ತೇನೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿನೂ ಕೂಡ ನನ್ನ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ಹಾಗಾಗಿ ನಾನು ಕಮೆಂಟ್ಸಲ್ಲಿ ನನ್ನೊಂದು ಲಿಂಕನ್ನು ಕಳಿಸಿರ್ತೇನೆ ಯೂಟ್ಯೂಬ್ದು. ದಯಮಾಡಿ ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಓಕೆ, ಧನ್ಯವಾದಗಳು.